ಯುಪಿಐ ಪೇಮೆಂಟ್ಸ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದೆ. ONDC ಕಾಮರ್ಸ್ ನ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದೆ ಮತ್ತು AI ಪಾಲಿಸಿ ಇಂಡಿಯಾದ ಫ್ಯೂಚರ್ ನ ಡಿಫೈನ್ ಮಾಡಲು ರೆಡಿ ಇದೆ. ಆದ್ರೆ ಈ ಮೂರು ಸೇರಿದರೆ ಇಂಡಿಯಾನ ಹೇಗೆ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದೆ ಅಂತ ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು UPI ಬಗ್ಗೆ ಮಾತಾಡೋಣ. UPI ಅಂದ್ರೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ಇದು ಇಂಡಿಯಾದಲ್ಲಿ ಡಿಜಿಟಲ್ ಪೇಮೆಂಟ್ಸ್ ನ ತುಂಬಾ ಈಸಿ ಮಾಡಿದೆ. ಇವತ್ತು ಒಂದು QR ಸ್ಕ್ಯಾನ್ ಮಾಡಿ ಕೆಲವೇ ಸೆಕೆಂಡ್ಸ್ ಅಲ್ಲಿ ಮನಿ ಟ್ರಾನ್ಸ್ಫರ್ ಮಾಡಬಹುದು ಮತ್ತು ಡಿಜಿಟಲ್ ಪೇಮೆಂಟ್ಸ್ ಇಂಡಿಯಾ ದ ಪೇಮೆಂಟ್ ಎಕೋಸಿಸ್ಟಮ್ ನ ಮೇಜರ್ ಪಾರ್ಟ್ ಆಗಿವೆ. ಈಗ ONDC ಬಗ್ಗೆ ಮಾತಾಡೋಣ. ONDC ಅಂದ್ರೆ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್. ಇದರ ಆಬ್ಜೆಕ್ಟಿವ್ ಇ ಕಾಮರ್ಸ್ ನ ಓಪನ್ ಮತ್ತು ಇನ್ಕ್ಲೂಸಿವ್ ಮಾಡೋದು. ಅಲ್ಲಿ ಬಯರ್ಸ್ ಮತ್ತು ಸೆಲ್ಲರ್ಸ್ ಯಾವುದು ಓಪನ್ ಪ್ಲಾಟ್ಫಾರ್ಮ್ ಗೆ ಮಾತ್ರ ಲಿಮಿಟ್ ಆಗದೆ ಇರಬಹುದು. UPI ಬ್ಯಾಂಕ್ಸ್ ನ ಕನೆಕ್ಟ್ ಮಾಡ್ತಾ ಇದೆ. ONDC ಆನ್ಲೈನ್ ಕಾಮರ್ಸ್ ನ ಕನೆಕ್ಟ್ ಮಾಡಲು ಟ್ರೈ ಮಾಡ್ತಾ ಇದೆ. ಇದರಲ್ಲಿ ಸ್ಮಾಲ್ ಬಿಸಿನೆಸಸ್ ಕೂಡ ಡಿಜಿಟಲ್ ಎಕಾನಮಿ ಅಲ್ಲಿ ಕಂಪ್ಲೀಟ್ ಮಾಡಬಹುದು. ಈಗ AI ಪಾಲಿಸಿ ಬಗ್ಗೆ ಮಾತಾಡೋಣ. ಇಂಡಿಯಾ AI ಇನೋವೇಷನ್ ನ ಪ್ರಮೋಟ್ ಮಾಡ್ತಾ ಇದೆ. ಜೊತೆಗೆ ರೆಸ್ಪಾನ್ಸಿಬಲ್ ಮತ್ತು ಸೇಫ್ AI ಅಡಾಪ್ಟೇಷನ್ ಮೇಲೆ ಫೋಕಸ್ ಮಾಡ್ತಾ ಇದೆ. ಗವರ್ನಮೆಂಟ್ ನ ಏಮ್ AI ನ ಎಜುಕೇಶನ್, ಹೆಲ್ತ್ ಕೇರ್, ಗವರ್ನಮೆಂಟ್ ಮತ್ತು ಬಿಸಿನೆಸಸ್ ಅಲ್ಲಿ ಯೂಸ್ ಮಾಡಬಹುದು. ಆದ್ರೆ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ ಕೂಡ ಮೇಂಟೈನ್ ಆಗಬೇಕು. UPI ಪೇಮೆಂಟ್ಸ್ ನ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದೆ. ONDC ಕಾಮರ್ಸ್ ನ ಡೆಮೋಕ್ರಟೈಸ್ ಮಾಡ್ತಾ ಇದೆ ಮತ್ತು AI ಪಾಲಿಸಿ ಫ್ಯೂಚರ್ ಟೆಕ್ನಾಲಜಿನ ಶೇಪ್ ಮಾಡ್ತಾ ಇದೆ. ಈ ಮೂರು ಸೇರಿದರೆ ಡಿಜಿಟಲ್ ಇಂಡಿಯಾನ ನೆಕ್ಸ್ಟ್ ಗ್ರೋತ್ ಸ್ಟೋರಿನ ಬರೆಯುತ್ತಿದೆ. ಇಂಥ ಕಾಂಟೆಂಟ್ಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.